ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾ ಇದೆ, ಅಸ್ಸಾಂ ಉಸ್ತುವಾರಿಯನ್ನಾಗಿ ನೇಮಿಸಿರುವಂಥ ಭಾಳ ಸಂತೋಷ. ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಅದನ್ನ ಸ್ವಾಗತ ಮಾಡ್ತೀನಿ. ಅದು ಒಳ್ಳೆಯದು ಕೂಡ, ಯಾಕೆಂದರೆ ಅದರಲ್ಲಿ ಸ್ಟ್ರಾಟಜಿ ಇದೆಲ್ಲದು ಮಾಡೋದು ಕೂಡ ಹೆಚ್ಚು ಅವರಿಗೆ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಅದು 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 ಹೈಕಮಾಂಡ್ ಅವರು ನಿರ್ಧಾರ ಮಾಡ್ತಾರೆ. ಅವರು ಅದು ಇಕ್ಬಾಲ್ ಹುಸೇನ್ ಅವ್ರು ಹೇಳಿರೋದ್ರಿಂದ ಅವರು ಉತ್ತರ ಕೊಡ್ತಾರೆ, ನಾನು ಕೊಡೋದಕ್ಕಾಗೋದಿಲ್ಲ. ಬಟ್ ಏನೇ ತೀರ್ಮಾನ ಆದ್ರೂ ಕೂಡ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವ್ರು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ. ನಿಮಗೆ ಹೈಕಮಾಂಡ್ ಅವ್ರು ಫೋನ್ ಮಾಡಿ ಹೇಳಿದ್ರ ನಿಮಗೆ? ಅಲ್ಲ ನಮ್ಮ ಶಾಸಕರು ಮಾತಾಡ್ತಾರೆ ಪಾಪ. ಅವರಿಗೆ ನೀವು ರಾಜ್ಯ ಡಿಪಾರ್ಟ್ಮೆಂಟ್ ಅಂತೆಲ್ಲ ಇದನ್ನ ಮಾಡ್ತಿದ್ದೀರಾ, ಹೈಕಮಾಂಡ್ ಬಾಯಿ ಮುಚ್ಕೊಂಡು ಸುಮ್ಮನಿರಿ ಅಂದಿದ್ದಕ್ಕೆ ನಾವೆಲ್ಲ ಸುಮ್ಮನಿದ್ದೀರಿ ಅಂತಂದು ಹೇಳ್ತಿದ್ದೀರಾ. ಆದ್ರೆ ನಿಮ್ಮ ಶಾಸಕರುಗಳು ಮತ್ತೊಮ್ಮೆ ಈಗ ಇಲ್ಲ, ನನಗೆ ತುಂಬ ಭಯ ಇದೆ ಹೈಕಮಾಂಡ್ ಅಂದರೆ. ಅವ್ರಿಗೆ ಮೋಸ್ಟ್ಲಿ ಭಯ ಇಲ್ಲದೆ ಇರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಅವರು ಹೇಳೋದನ್ನ ಅವರು ಮಾರ್ಗದರ್ಶನ ಅವ್ರು ಕೊಡ್ತಾರೆ. ನನಗೇನು ಕೊಟ್ಟಿದ್ದಾರೆ ನಾನು ಅದು ಮಾಡ್ತೀನಿ. ನಾನು ಬೇರೆಯವ್ರ ಬಗ್ಗೆ ಯೂಶಲಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೀವು ಕೇಳೋದು ಬಿಟ್ಬಿಟ್ಟಿದ್ದೀರಿ ನನಗೆ, ಯಾಕೆಂದರೆ ಇವ್ನು ಏನು ಕೊಡಲ್ಲ ಅಂತ ಹೇಳಿ. ವೈಯಕ್ತಿಕವಾಗಿ ನಮ್ಮ ಪಕ್ಷದೊಳಗೆ ಯಾರಾದರೂ ಒಂದು ತೀರ್ಮಾನವನ್ನು ವೈಯಕ್ತಿಕವಾಗಿ ಹೇಳಿದಾಗ ಅದು ವೈಯಕ್ತಿಕ ವಿಚಾರ ಇರೋದ್ರಿಂದ ಅವರು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ನಾನು ಕೊಡೋದಕ್ಕಲ್ಲ. ಆನ್ ಬಿಹಾಫ್ ಆಫ್ ಪಾರ್ಟಿ ಯಾರೇ ವ್ಯಕ್ತಿ ಕೊಟ್ಟರೇನು ಕೂಡ ಆನ್ ಬಿಹಾಫ್ ಆಫ್ ಪಾರ್ಟಿ ಅದನ್ನು ಬೇಕಾದ್ರೆ ನಾನು ಕೂಡ ಒಬ್ಬ OBC ಅಧ್ಯಕ್ಷನಾಗಿದ್ದೀನಿ. ಇನ್ನು ಪಾರ್ಟಿ ಜವಾಬ್ದಾರಿ ಇದೆ, ಪಕ್ಷದೊಳಗೆ ನಾನೊಬ್ಬ ಸಚಿವನಾಗಿದ್ದೀನಿ. ಇದಕ್ಕೆ ನಾನು ಕೊಡ್ಬೋದು. ವೈಯಕ್ತಿಕವಾಗಿ ಅವರವ್ರ ಆಸೆ ಆಕಾಂಕ್ಷೆಗಳಿಗೆ ಅವರವರು ವ್ಯಕ್ತಿಗಳು ಹೇಳಿದಾಗ ಮತ್ತು ನಂಬರ್ಗಳು ಹೇಳೋದು ಇದೆಲ್ಲ ಏನಂದರೆ ನಮಗೆ ರಿಯಾಕ್ಟ್ ಮಾಡಬೇಡಿ ಅಂತೇಳಿ ಹೇಳಿರೋದ್ರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಾನು ಮನವಿ ಮಾಡ್ತೀನಿ, ಇದೇನೇ ಇದ್ರೂ ಕೂಡ ಹೈಕಮಾಂಡಿಗೆ ಹೋಗಿ ಕೇಳ್ಕೊಳ್ಳಿ. ಇಲ್ಲಿ ಮುಜುಗರ ನಮಗೂ ಕೂಡ, ನೀವು ಈ ಥರ ಪ್ರಶ್ನೆ ಕೇಳ್ತೀರಿ, ನಾವು ನಿಮ್ಮ ಮೇಲೆ ಸಿಟ್ಟು ಮಾಡ್ತೀವಿ, ನೀವು ಅದಕ್ಕೆ ಬೇಸರ ಮಾಡ್ಕೊಳ್ತೀರಿ, ಇದೆಲ್ಲದು ಅವಾಯ್ಡ್ ಮಾಡ್ಬೇಕಂತ ಹೇಳಿದರೆ ಎಲ್ಲರೂ ಹೈಕಮಾಂಡ್ ಹತ್ರ ಹೋಗಿ ಇದನ್ನ ಕೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಭಾವನೆ. ಆ್ಯಂಡ್ ಇಟ್ಸ್ ಎ ಗುಡ್ ಸಿಸ್ಟಮ್. ಈ ಥರ ಇರಬೇಕು. ನಮ್ದು ಏನೇ ಬೇಡಿಕೆಗಳಿದ್ರೂ ಕೂಡ ಅಧಿಕಾರ ಇರ್ಬೋದು, ಏನೇ ಇರ್ಬೋದು, ನಾವು ಹೈಕಮಾಂಡಿಗೆ ಹೋಗ್ಬೇಕು. ಅದಕ್ಕೊಂದು ಪ್ರೋಸೆಸ್ ಇದೆ. ಸೆಕ್ರೆಟರಿ ಇದ್ದಾರೆ, ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾರೆ, ದೇಶದಲ್ಲಿ ಭಾಳ ದೊಡ್ಡ ದೊಡ್ಡ ಲೀಡರ್ಸ್ ಇದ್ದಾರೆ. ಅದು ಮಾಡೋದು ಒಳ್ಳೆಯದು. ಅದು ಒಂದು ಶೋಭೆಯನ್ನು ತರುತ್ತೆ ಅಂತೇಳಿ ನನ್ನ ವಿಶ್ವಾಸ ಇದೆ. ರಾಜ್ಯಗಳಲ್ಲಿ ಆನ್ಲೈನ್ ಗೇಮ್ಗಳಿಗೆಲ್ಲ ತುಂಬಾ ಜನ ಮಕ್ಕಳು ಫ್ಯಾಮಿಲಿಗಳೇ ಬಲಿ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅಂತದಕ್ಕೆ ಶಾಲಾ ಮಟ್ಟದಲ್ಲಿ ನೀವು ಹೊರ ರಾಜ್ಯದಲ್ಲಿ ಅಂದ್ರೆ ಅವರೆಲ್ಲ ಹಾಳಾಗ್ತಾ ಇದ್ದಾರಲ್ಲ, ನಮ್ಮ ಸಿಸ್ಟಮ್ ತಂದು ಹಾಳಾಗದೇ ಇರೋ ರೀತಿಯಲ್ಲಿ ನಾವೇನಾದ್ರು ಸಜೆಷನ್ ಕೊಡ್ಬೇಕಂದ್ರೆ ಕೊಡ್ತೀವಿ. ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಪ್ರಧಾನಿಯವರು ಉತ್ತರ ಕೊಟ್ಟಿಲ್ಲ, ತಪ್ಪಿಸ್ಕೊಂಡಿದ್ದಾರೆ ಅಂತ ಅದನ್ನು ಅಂಗೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂಥರ ಸ್ಟೋರಿ. BJP ಅವರು ಇಲ್ಲಿ ಬಾವಿಯಲ್ಲಿ ಕೂತ್ಕೊಳ್ತಾರೆ, ಓಕೆನಾ? ಇಲ್ಲಿ ನೋಡಿದ್ರಿ ನೀವು, ಬೇರೆ ಬೇರೆ ವಿಚಾರಗಳು ಕೂಡ ಮಾತುಗಳು ಬಂದಿರತಕ್ಕಂಥದ್ದು ಕೆಲವು ಸತಿ ಮನಸ್ಸಿಗೆ ನೋವಾಗ್ತದೆ. ಬಟ್ ಅನಿವಾರ್ಯವಾಗಿ ಒಬ್ಬ ವ್ಯಕ್ತಿಗಳನ್ನು ಈಗ ಶಿವಲಿಂಗೇಗೌಡರು ಏನು ಆ ಥರ ಟಾಂಟ್ ಮಾಡೋದು, ಜನಪ್ರತಿನಿಧಿಗಳಾಗಿ ಗೆದ್ದು ಬಂದಿರ್ತಾರೆ, ಏನು ಉದಾಹರಣೆ ಕಳಿಸ್ತೀವಿ ಅಂಥೇಳಿ ಫ್ರಸ್ಟ್ರೇಟೆಡಲ್ಲಿ ಕೆಲವು ಮಾತನ್ನು ಕೂಡ ಇವೆಲ್ಲ ನೋಡಬೇಕಲ್ಲ ಅಂಥೇಳಿ ಬೇಜಾರಾಗ್ತದೆ. ಆದರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಕೂತ್ಕೊಳ್ತಾರೆ, ಈ ರಾಜ್ಯದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು. ಅವರು ನಿಮ್ಮನ್ನು ಯಾವತ್ತೂ ಕೂಡ ಯಾರು ಬರ್ಬೇಕಾದ್ರೆ ಮಾತು ಕೇಳ್ತಾರೆ, ಅವರು ಕೂಡ ಬೈತಾರೆ. ನಿಮಗೆ ಚರ್ಚೆ ಇದೆ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ. ಆ ಥರ ಏನಾದರೂ ನಿಮಗೆ ನರೇಂದ್ರ ಮೋದಿ ಅವರು ಎಲ್ಲರೂ ಸಿಕ್ಕ್ಯಾರ? ಪಾರ್ಲಿಮೆಂಟ್ ಹೊರಗೆ ಸಿಗೋದಿರಲಿ, ಪಾರ್ಲಿಮೆಂಟ್ ಒಳಗೂ ಸಿಗಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಇನ್ನೇನು ಮಾಡಬೇಕಾದ? ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಉತ್ತರ ಕೊಡೋದಕ್ಕೆ ಆ ಸ್ಥಾನದಲ್ಲೇ ಇಲ್ಲ ಅಂತ ಹೇಳಿದರೆ ಅದೇನಪ್ಪ. ಅವತ್ತು ಎಲ್ಲ ಲೇಡೀಸ್ ಎಲ್ಲ ನಮ್ಮ ಮಹಿಳಾ ಇವರೆಲ್ಲ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಆಪತ್ತು ಆಗ್ಬಿಡ್ತು ಅಂತ ಹೇಳಿ, ಅಲ್ಲ ನೀವು ಅಲ್ಲೇ ಮಾಡಕ್ಕೆ ಹೋಗಿದ್ರು ಅಂತ, ಹಲ್ಲೆ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅಲ್ಲ, ಸ್ಪೀಕರೇ ಹೇಳ್ತಾರೆ ಅಂತ ಹೇಳಿದರೆ ಹಂಗಾರೆ ಫಸ್ಟ್ ಸ್ಪೀಕರ್ನ ತೆಗಿಬೇಕು. ಯಾಕಂದ್ರೆ ಆ ಬಾರ್ಡರ್ ಕ್ರಾಸ್ ಮಾಡಿದ್ದು ಅವ್ರ ಎದುರುಗಡೆ ತಾನೆ. ಏನು ಮಾಡ್ತಿದ್ರಂತೆ ಸ್ಪೀಕರ್ ಅವರು? ನಾನು ಹೇಳೋದು ಕರೆಕ್ಟ್. ಕಾಂಗ್ರೆಸ್ ಅವ್ರು ಕೇಳೋದು ಫಸ್ಟು ನರೇಂದ್ರ ಮೋದಿಯವ್ರ ಬಗ್ಗೆ ಅಷ್ಟು ಕಾಳಜಿ ಇತ್ತು ಅಂದರೆ ಫಸ್ಟ್ ಇವ್ರನ್ನ ತೆಗಿಬೇಕು, ಸ್ಪೀಕರ್ನ. ಯಾಕೆಂದ್ರೆ ಅಲ್ಲಿ ಬಿಟ್ಟಾರಲ್ಲ ಅವರು. ಅದಕ್ಕೆ ಹೇಳಿದ್ದು, ನಾನು ವಿಶ್ಲೇಷಣೆ ಮಾಡ್ತಾ ಹೋದರೆ ನೀವೊಂಥರ ಕ್ವಶನ್ನು, ನಾವೊಂಥರ ಉತ್ತರ ಕೊಡೋದಕ್ಕೆ. ಬಟ್ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಪ್ರಶ್ನೆ ಕೇಳೋದು ವಿರೋಧ ಪಕ್ಷದ ಕರ್ತವ್ಯ, ಉತ್ತರ ಕೊಡೋದು ಆಡಳಿತ ಪಕ್ಷದ ಕರ್ತವ್ಯ. ಇವು ಇಲ್ಲೇ ಇಲ್ಲ ಅಂದರೆ ಪಾರ್ಲಿಮೆಂಟ್ ಹೊಸದಾಗಿ ಅಂತ ಕಟ್ಸಿದ್ರಿ? 2,000 ಕೋಟಿ ಖರ್ಚು ಮಾಡಿ ಏನು ಹಾಗೆ ಹೋಗಿ ಎಲ್ಲ ಶೋಕಿ ಮಾಡಿ ಇವರೇ ಮೇಸ್ತ್ರಿ ಆಗಿದ್ರಪ್ಪ ನರೇಂದ್ರ ಮೋದಿಯವರು. ಫೋಟೋ ಗೀಟೋ ಎಲ್ಲ ನೀವೆಲ್ಲ ನೋಡಿದ್ರಿ.
ಕೊನೆಗೆ ಲೀಕೇಜು ಆಯ್ತದು ಆ ಪಾರ್ಲಿಮೆಂಟ್ ಹಾಲಲ್ಲಿ ಯಾವುದೋ ಒಂದು ಇದ್ರೊಳಗೆ ಬಕೆಟ್ ಗಿಕೆಟೆಲ್ಲ ಇಟ್ಟಿದ್ರು, ಈಗೆಲ್ಲ ರಿಪೇರಿ ಮಾಡ್ಯಾರಂತೆ. ನಾ ಹೇಳಿದ್ನಲ್ಲ, ನಮ್ಮ ಸಿಸ್ಟಮ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಈ ಥರ ಇದ್ರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.